ಜಾತಿಗಣತಿ ವಿಷಯದಲ್ಲಿ ಪದೇ ಪದೇ ಸರ್ಕಾರ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಮತ್ತೊಂದು ಕಡೆ ಜಾತಿಗಣತಿ ವಿಷಯದಲ್ಲಿ ಮತ್ತೊಂದು ಎಡವಟ್ಟಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದ್ಯಾಕೆ ಧರ್ಮದ ಕಾಲಂ? ಜಾತಿಗಣತಿ ವಿಷಯದಲ್ಲಿ ಮತ್ತೊಂದು ಎಡವಟ್ಟಾಯ್ತಾ ಅಂತ, ಯಾಕಂತಂದ್ರೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದ್ಯಾಕೆ ಧರ್ಮದ ಕಾಲಂ? ನೋಡಿ, ಹಿಂದೆ ಕೂಡ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು. ಈಗ ಎಗೈನ್ ಜಾತಿಗಣತಿ ಕಾಲಂನಲ್ಲಿ ನಾಸ್ತಿಕ ಅಂತ ಬರ್ಸೋದಕ್ಕೆ ಅಲ್ಲಿ ಅವಕಾಶ ಕೊಡಲಾಗಿದೆ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಈಗ ಬಿಜೆಪಿಗೆ ಒಂದು ಹೊಸ ಅಸ್ತ್ರ ಸಿಕ್ಕಿದೆ. ವಿಪಕ್ಷಗಳ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ನಾಸ್ತಿಕ ಅಂತ ಬರ್ಸೋದಕ್ಕೆ ಅವಕಾಶ ಕೊಟ್ಟಿದ್ದು ವಿವಾದ ಹೇಗಾಗತ್ತೆ ಅನ್ನುವಂಥದ್ದು ಇವ್ರ ವಾದ. ದೇವರನ್ನ ನಂಬಿದವರು ನಂಬದವರು ಇಬ್ರು ಕೂಡ ಇದ್ದಾರೆ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋದು ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಂತ ಸರ್ಕಾರ ಇದೆ. ಈ ಸರ್ಕಾರದಲ್ಲಿ ಎಲ್ಲರೂ ಸರ್ವ ಸ್ವತಂತ್ರರು ಅನ್ನುವಂಥ ವಿಚಾರವನ್ನ ಹೇಳೋದ್ರ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೆಲವು ನಾಸ್ತಿಕರು ಅಂತ ಹೇಳ್ಕೊಳ್ತಾರೆ. ಹಾಗಾಗಿ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಅಂಥವರಿಗೂ ಕೂಡ ಅದರಲ್ಲಿ ಬರೆಯೋದಕ್ಕೆ ಅವಕಾಶ ಇರಲಿ ಅಂತ. ಇದಕ್ಕೆ ಅದಕ್ಕೆ ವಿವಾದ ಆಗತ್ತೆ. ಈಗ ನೋಡಿ, ದೇವ್ರು ನಂಬಿದವರು ಅದಾರ, ದೇವ್ರು ನಂಬಲಾರ್ದವರು ಅದಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈ ನಾಸ್ತಿಕರು ಇಲ್ಲ ಅಂತೀರಿ, ಇದಾರಲ್ಲ. ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿಲ್ಲ, ಬೇಕು. ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇರುವಂಥ ಸರ್ಕಾರ. ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು. ನಾಸ್ತಿಕರು, ನಾನು ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ, ಜಾತಿ ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನ ಸರ್ವೇದೊಳಗೆ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ, ದೇವ್ರು ನಂಬೋರು ಇದ್ದಾರೆ. ನಾವೆಲ್ಲ ದೇವ್ರು ನಂಬ್ತೀವಪ್ಪ. ಕೆಲವೊಂದಿಷ್ಟು ದೇವ್ರು ನಂಬಲ್ಲ. ಅವ್ರ ಬಗ್ಗೆ ಅವ್ರ ಮ್ಯಾಗ ನಾವು ಏನೂ ಪ್ರಭಾವ ಮಾಡಕ್ಕೆ ಬರಂಗಿಲ್ಲ. ಸರ್ವ ಸ್ವತಂತ್ರ. ಬಿಜೆಪಿ ವಿಚಾರ ನಾವು ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು. ಫುಡ್ಡಿನ ಮೆನು ಸತಿ ಅವರ ರೆಡಿ ಮಾಡಿ ಕೊಡುವಂತ ಪರಿಸ್ಥಿತಿ ಬಂದಿತ್ತು. ನೋಡಿ, ಸರ್ವ ಸ್ವತಂತ್ರ ಅದರ. ಅವ್ರು ಕೇಳ್ತಾರ, ಅವ್ರು ಹೇಳಿದ್ದನ್ನ ಬರ್ಕೊಂತೀವಿ. ಯಾಕೆ ಬರ್ಕೋಬಾರ್ದು? ಹೇಳೋರು ಅವರು, ಹೇಳೋರು ನೀವು ಹೇಳಿದ್ನ್ಯಾಗ ಅದನ್ನ ಅವ್ರಂತಾರ ಆ ಕಾಲಂನ ಸೇರಿಲ್ಲ ಅಂತ ನಾಳೆ ಕೇಳ್ತಾರ ನಮ್ಗೆ. ನಾವು ನಾಸ್ತಿಕರಪ್ಪ, ನಾವು ಅದ್ರಾಗ ಕಾಲಂದೊಳಗೆ ನಮ್ಮ ನಾಸ್ತಿಕರನ್ನ ಹೆಸರೇ ಇಲ್ಲಾರ್ದಂಗ. ಅದಕ್ಕೆ ಏನೈತಿ ಆಯೋಗ ನೋಡಿ, ಸರ್ವ ಸ್ವತಂತ್ರರು. ಎಲ್ಲರಿಗೂ ಅವ್ರು ಬರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ ವಿಚಾರ. ಧರ್ಮದ ಬಗ್ಗೆ ಬರ್ಸೋದಾಗ್ಲಿ, ಜಾತಿ ಬಗ್ಗೆ ಬರ್ಸೋದಾಗ್ಲಿ ಅವ್ರಿಗೆ ಬಿಟ್ಟಂತ ವಿಚಾರ. ನಾವು ಹಿಂಗೆ ಬರ್ಸ್ರಿ ಅಂತ ಯಾರಿಗೂ ಒತ್ತಡವನ್ನ ಹಾಕಂತ ಪ್ರಶ್ನೆ ಬರೋದಿಲ್ಲ. ಇದಕ್ಕೆ ಎಸ್, ಮಾರುತಿ ಪಾವಗಡ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಾರುತಿ, ಈಗ ಹಿಂದೆ ಸರ್ವೆಯಲ್ಲಿ ವೈಜ್ಞಾನಿಕವಾಗಿ ನಡೆದಿಲ್ಲ, ಇವ್ರಿಗೆ ಬೇಕಾದಂತೆ ಬರೆಸಿದ್ದಾರೆ, ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತೆಲ್ಲ ವಿಪಕ್ಷಗಳು ಆರೋಪವನ್ನ ಮಾಡ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಜಾತಿಗಣತಿ ವಿಷಯದಲ್ಲಿ ಪದೇ ಪದೇ ವಿಪಕ್ಷಗಳ ಕೆಂಗಣ್ಣಿಗೆ ಸರ್ಕಾರ ಗುರಿ ಆಗ್ತಾ ಇದೆ. ಈಗ ಅದರಲ್ಲಿ ನಾಸ್ತಿಕ ಕಾಲಂ ಏನಿದೆ ಅದೇ ಈಗ ಒಂದು ಕಾರಣ ಆಗ್ತಾ ಇದೆ ಅಂತ. ಮರುಸರ್ವೆ ಆರಂಭ ಆಗೋದಕ್ಕೂ ಮೊದಲೇ ಇಂಥ ಒಂದು ವಿಚಾರವನ್ನ ಈಗ ವಿಪಕ್ಷಗಳ ಕೈಗೆ ಅಸ್ತ್ರವಾಗಿ ಕೊಟ್ಟಂತೆ ಕಾಂಗ್ರೆಸ್ ಸರ್ಕಾರ ಕಾಣ್ತದೆ. ಯಾಕಂತ ಹೇಳಿದ್ರೆ ಆಸ್ತಿಕರು ನಾಸ್ತಿಕರು ಅನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ, ಶತಮಾನಗಳಿಂದಲೇ ಚರ್ಚೆಯಲ್ಲಿದೆ. ಆದ್ರೆ ಇದನ್ನ ಅಧಿಕೃತವಾಗಿ ಸರ್ವೆ ಮಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಆಗ್ತಿರುವಂತಹ ಈ ಒಂದು ಸರ್ವೆಯಲ್ಲಿ ನಾಸ್ತಿಕ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಅವಶ್ಯಕತೆ ಇತ್ತ ಅನ್ನುವಂತ ಒಂದು ಚರ್ಚೆ ಹುಟ್ಟಾಕೆ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ.
ಹಲವು ಪ್ರಕರಣಗಳನ್ನ ಮೈಮೇಲೆ ಹೇಳ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ಯಾವುದೇ ರೀತಿ ಸಮರ್ಥನೆ ಮಾಡ್ಕೊಂಡ್ರು. ಅದು ತಂಗಡಿಗೆ ಅವರು ಇವತ್ತು ಹೇಳ್ತಿದ್ದಾರೆ, ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ, ಯಾರು ಬೇಕಿದ್ರು ಯಾರಿಗೆ ಯಾವ್ದು ಇಷ್ಟವೋ ಅದನ್ನ ಮೆನ್ಷನ್ ಮಾಡ್ತಾರೆ. ನಾವು ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಲ್ಲದಕ್ಕೂ ಕೂಡ ಅವಕಾಶಗಳನ್ನ ಮಾಡಿಕೊಟ್ಟಿದೆ ಅಂತ. ಆದ್ರೆ ಧರ್ಮದ ಕಾಲಂ ಅಂತ ಬಂದಾಗ ಆ ವ್ಯಕ್ತಿ ಯಾವ ಧರ್ಮಕ್ಕೆ ಸೇರ್ತಾನೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದು ಹಿಂದೂ ಧರ್ಮಕ್ಕೆ ಸೇರಿದವನಾದ್ರೆ ಹಿಂದೂ ಧರ್ಮ ಅಂತ, ಮುಸ್ಲಿಮು, ಕ್ರೈಸ್ತ, ಇನ್ನಿತರ ಧರ್ಮಗಳಂತಿದ್ದಾಗ ಇನ್ನಿತರ ಅಂತ ಇರೋದನ್ನ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಹಲವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಈಗ ನಾಸ್ತಿಕ ಆಸ್ತಿಕ ಅನ್ನುವಂತ ಒಂದು ವಿಚಾರದಲ್ಲಿ ನಾಸ್ತಿಕ ಅನ್ನುವಂಥದ್ದನ್ನು ಕೂಡ ಕಾಲಂ ಅಲ್ಲಿ ಸೇರಿಸಿರೋದ್ರಿಂದ ಇದು ಹೊಸದಾದಂತ ಒಂದು ಚರ್ಚೆಯನ್ನ ಹುಟ್ಟಾಕೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಜೊತೆಗೆ ವಿಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರ ಆಗೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ನೋಡಿ ಅದಾರ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರೂ ಸರ್ವ ಸ್ವತಂತ್ರರು, ಹೌದಲ್ಲ? ಈಗ ನಾಸ್ತಿಕರು ಇಲ್ಲ ಅಂತೀರಿ, ಇದಾರಲ್ಲ ಕೆಲವೊಂದಿಷ್ಟು ಮಂದಿ. ಯಾಕೆ ಬೇಕಾಗಿಲ್ಲ? ಬೇಕು. ಇದು ಬಿಜೆಪಿ ಸರ್ಕಾರ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರ. ಸಿದ್ದರಾಮಯ್ಯ